ನಾವು ತಲೆಬಾಗ್ತೀವಿ. ಚುನಾವಣಾ ವ್ಯವಸ್ಥೆಯಲ್ಲಿ ಗೆಲುವು ಒಂದೇ ಮಾನದಂಡವಲ್ಲ, ಎರಡವನ್ನೂ ಸಮಚಿತ್ತ ಭಾವದಿಂದ ತೆಗೆದುಕೊಂಡು ಹೋಗುವಂಥ ಕಾಂಗ್ರೆಸ್ ಪಕ್ಷದ ಮನೋಭಾವ ಏನಿದೆ ಇಡೀ ದೇಶದ ತುಂಬ. ನಾವು ವಿರೋಧ ಪಕ್ಷವಾಗಿ ಅಥವಾ ಆಡಳಿತ ಪಕ್ಷವಾಗಿ ಜನರಿಗೆ ಏನು ಕಾರ್ಯಕ್ರಮ ಕೊಡಬೇಕು, ಏನು ವಿಷಯಗಳನ್ನು ಹೇಳಬೇಕು, ದೇಶವನ್ನು ಸುಭದ್ರವಾಗಿ ಕಟ್ಟುವ, ಜನತೆ ನಲುಗು ಹೋಗದಂತೆ ದೇಶವನ್ನು ಸುಭದ್ರವಾಗಿ ಕಟ್ಟುವ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಹಿನ್ನೆಲೆಯನ್ನು, ಆಲೋಚನೆಯನ್ನು ಮತ್ತು ನಾವು ಎಂದೂ ಕೂಡ ಜನರಿಗೆ ಅತಾರ್ಕಿಕವಾಗಿ ತೊಂದರೆ ಕೊಡುವಂಥ ಆಲೋಚನೆಗಳಿಗೆ ನಾವು ಎಡೆ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸೋದು. ತಮಿಳುನಾಡಲ್ಲಿ ರೋಚಕ ತಿರುವು ಪಡಿತಾ ಇದೆ ಮತ ಎಣಿಕೆ. ವೆರಿ ಇಂಟ್ರೆಸ್ಟಿಂಗ್ಲಿ ಟಿವಿಕೆ ಭರ್ಜರಿ ಕಮಾಲು ಮಾಡ್ತಾ ಇದೆ. ವಿಜಯ್ ಅವರ ಟಿವಿಕೆ ಪಕ್ಷ ಬರೋಬ್ಬರಿ 81 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಡಿಎಂಕೆಗೆ ಒಂದು ರೀತಿ ಶಾಕ್. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟಕ್ಕೆ. ಸ್ವಲ್ಪ ಆಚೆ ಈಚೆ ಚೇಂಜಸ್ ಆದ್ರೂ ವಿಜಯ್ ಅವರ ಈ ಒಂದು ಟಿವಿಕೆ ಪಕ್ಷ ಭರ್ಜರಿ ಕಮಾಲು ಮಾಡಿದೆ ತಮಿಳುನಾಡಲ್ಲಿ. ಮತ ಎಣಿಕೆ ರೋಚಕ ತಿರುವು ಪಡಿತಾ ಇದೆ. 5 minutes ಬಿಫೋರ್ 61 ಇತ್ತು ಕಶ್ಯಪ್ ಸರ್. 61 ಕ್ಷೇತ್ರಗಳು ಈಗಿನ ಅಪ್ಡೇಟ್ ಅಲ್ಲಿ 81 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದ್ದೀನಿ. ಎಸ್ ಸರ್. ಸರ್, ಈಗ ಇಟ್ ಈಸ್ ಟೂ ಅರ್ಲಿ ಟು ಡಿಸೈಡ್. ಎಸ್ ಒಂದು ಏನು, ಬಟ್ ಸ್ಟಿಲ್ ಆದರೆ ಏನು ಇವತ್ತಿನೇನು ಪಂಚ ಚುನಾವಣೆಯ ಒಂದು ಟ್ರ್ಯಾಕ್ನಲ್ಲಿ ಏನೊಂದು ಈ ಕ್ಯಾರೆಕ್ಟರ್ಗಳೆಲ್ಲ ಎಂಟ್ರಿ ಆಗ್ತಿದೆಯಲ್ಲ, ಪಾಠಗಳ ಮುಖಾಂತರ ಕ್ಯಾರೆಕ್ಟರ್ಗಳು ಎಂಟ್ರಿ. ವಿಜಯ್ ಎಂಟ್ರಿ ಆದರು, ಫಿಲಮ್ ಆ್ಯಕ್ಟರ್ಸ್ ಅವರು, ಹೊಸ ಪ್ರಯೋಗ, ದ್ರಾವಿಡ ಸಂಪ್ರದಾಯಕ್ಕೆ ಆಲ್ಟರ್ನೇಟಿವ್ ಆಗಿ ಬದಲಾವಣೆಯ ಒಂದು ಅಭಿಯಾನ ಇಟ್ಕೊಂಡು ಈ ಸ್ಲೋಗನ್ ಇಸ್ ಚೇಂಜ್, ಬದಲಾವಣೆ ಅಂತ ಹೇಳಿ ಅದು ಇಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ ಪಾರ್ಟಿಗಳು, ಇಬ್ಬರು ಪಾರ್ಟಿಗಳು ಯಾರಿದ್ದಾರೆ ಅಂತಂದರೆ DMK ಮತ್ತು ADMK ತಮಿಳು ಅಸ್ಮಿತತೆ ಅನ್ನತಕ್ಕಂಥ ಇಟ್ಕೊಂಡಿದ್ದಾರೆ ಅವರು. ಅದನ್ನು ಇವ್ರು ವಿಜಯ್ ಇಟ್ಕೊಂಡಿಲ್ಲ, ತಮಿಳು ಅಸ್ಮಿತತೆ ಅಂದ್ಬಿಟ್ಟು ಅದನ್ನು. ಸೊ ಈಗ ಮುನ್ನಡೆ ಭಾಷೆ ವಿಚಾರ ವಿಜಯ್ ಅವರು ತಂದಿಲ್ಲ, ಬರೀ ಬದಲಾವಣೆ ಅಷ್ಟೇ, ಚೇಂಜಸ್. ಆಮೇಲೆ ಅವರು ಬೇರೆ ಪಾರ್ಟಿ ಥರ ಅಶ್ಯೂರೆನ್ಸ್ ಕೊಟ್ಟಿಲ್ಲ, ಅವರು ಜಾಸ್ತಿ ಅಶ್ಯೂರೆನ್ಸ್ ಇಲ್ಲ, ಫ್ರೀಬೀಸ್ ಇಲ್ಲ ಅಲ್ಲಿ. ಅಂದರೆ ಈಗ DMK ಫ್ರೀಬೀಸ್ ಒಪ್ಕೊಂಡಿದೆ, ಈ DMK ಅಂತೂ ಕೊಡ್ತಾನೆ ಬರ್ತಾ ಇದೆ. ಆಮೇಲೆ ಫ್ರೀಬೀಸ್ ಸ್ಟಾಕ್ ಕಾನ್ಸೆಪ್ಟ್ ಶುರು ಮಾಡಿದ್ದೆ ತಮಿಳುನಾಡು. ಯಾಕಂದರೆ ಅವಾಗಿಂದ ಬನ್ನಿ ನೀವು, ಇವಾಗೇನದು ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ, ಅವಾಗ ಟಿವಿಗಳು ಕೊಡೋರು, ಟಿವಿ ಫ್ರಿಜ್ ಗೀಜ್ ಎಲ್ಲ ಕೊಡ್ತಿದ್ರು ಆ ಕಾಲಘಟ್ಟದಲ್ಲಿ. ಈಗ ಏನು ಮುನ್ನಡೆ ಸಾಧಿಸೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಅವ್ರು ಅದನ್ನೇ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದರೆ ಬಹುಶಃ ಗೆಲುವಿನ ಪಥಕ್ಕೆ ಹೋಗ್ತಾ ಇರ್ತಾರೆ ಅವರು. ಎಲ್ಲ ಸ್ವಲ್ಪ ಅಲ್ಲೇನಾದರೂ ಸ್ವಲ್ಪ ಬೇರೆ ಥರದ ಹಾವು ಏಣಿ ಆಟ ಆಡ್ತಾ ಅಂತ ಇದ್ದಾಗ ಒಂದ್ಸರಿ ಗ್ರಾಫಿಕ್ ಇರುತ್ತೆ, ಒಂದ್ಸರಿ ಗ್ರಾಫಿಕ್ ಎಲ್ಲಿಗೆ ಇಳಿಯುತ್ತದು. ಸೊ ಇದು ಯಾಕೆಂದರೆ ಕಾದು ನೋಡತಕ್ಕಂಥದ್ದು ಒಂದು ಇದಕ್ಕೆ ನಾವು ಲಿಂಕ್ ಅಪ್ ಮಾಡ್ಕೋಬೇಕಾಗತ್ತೆ. ಎಸ್, ಮತ್ತೊಂದೆಡೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧಿಸಿದ್ದಂತಹ ಕ್ಷೇತ್ರ ಭವಾನಿಪುರದಲ್ಲೇ ಅವರಿಗೆ ಭಾರಿ ಹಿನ್ನಡೆ ಇರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಭವಾನಿಪುರ ಕ್ಷೇತ್ರದಲ್ಲಿ. ಸಿಎಂ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಭವಾನಿಪುರದಲ್ಲಿ. ಬಿಜೆಪಿ ಅಭ್ಯರ್ಥಿ ಸುವೇಂದುಗೆ ಹಿನ್ನಡೆ ಲಭಿಸ್ತಾ ಇದೆ. ಈಗಿನ ನಂಬರ್ಸ್ ಅಲ್ಲಿ ಬಿಜೆಪಿ 123 ಕ್ಷೇತ್ರಗಳಲ್ಲಿ ಮುನ್ನಡೆ, TMC 119, ಕಾಂಗ್ರೆಸ್ 3ರಲ್ಲಿದೆ. ಇದು ಕೂಡ ಒಂದಷ್ಟು ಚೇಂಜಸ್ ಆಗಬಹುದು. ಬಟ್ ಸದ್ಯಕ್ಕೆ ಸಿಟ್ಟಿಂಗ್ ಸಿಎಂ ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿರುವಂತಹ ಭವಾನಿಪುರದಲ್ಲೇ ಅವರಿಗೆ ಹಿನ್ನಡೆ ಲಭಿಸ್ತಾ ಇದೆ ಈ ಕ್ಷಣದ ಅಪ್ಡೇಟ್ಸ್. ಎಸ್ ವಿಜಯ್ ಪ್ರಸಾದ್ ಅವರೇ, ಭವಾನಿಪುರದಲ್ಲೇ ನಿಮ್ಮ ಅಭ್ಯರ್ಥಿಗೆ ಮುನ್ನಡೆ ಇರುವಂಥದ್ದು. ಒಟ್ಟಾರೆ ಬಿಜೆಪಿ ವೆಸ್ಟ್ ಬೆಂಗಾಲ್ನಲ್ಲಿ 123 ತನಕ ಬರ್ತಾ ಇದೆ ನಂಬರ್ಸ್. ನೋಡಿ, ಒಂದೇ ಒಂದು ನಾನು ಸ್ವಲ್ಪ ಇದರದೆಲ್ಲ ಕಂಪ್ಯಾರಿಸನ್ ಮಾಡಿದ್ದೀನಿ. ಎಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿ ನಾವು ಯಾಕೆ BJPಗೆಲ್ಲ ಫೇವರ್ ಮಾಡ್ತಾಯಿದ್ರು ಅಂತಂದರೆ, ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇದು ಅಂತಂದರೆ, ನಾವು ಕೆಲವೊಂದು ಹೇಳೋದ್ರಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಒಂದು ಭರವಸೆ, ವಿಕಸಿತ ಅಭಿವೃದ್ಧಿ, ವಿಕಾಸ್ ಹೋಬೆ, ವಿಕಸಿತ ಬೆಂಗಾಲ್. ಅದರ ಜೊತೆಗೆ ಈ ಸರಿ ಏನು ಮಾಡ್ತಾಯಿದ್ವಿ ಅಂತಂದರೆ, ಒಂದು ಮಿಸ್ರೂಲ್, ಎಂಡ್ ಆಫ್ ಮಿಸ್ರೂಲ್, ದುರಾಡಳಿತ ಆಫ್ TMC, ಅದಕ್ಕೆ ಒಂದು ಶಾಶ್ವತ ಕೊನೆ ಕಾಣಿಸ್ತಾ ಇದ್ದೀವಿ. ಅದರ ಜೊತೆಗೇ ಮಹಿಳೆಯರ ಸುರಕ್ಷತೆ,
ಅದೊಂದು ಭರವಸೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಆಮೇಲೆ ಬಿಜೆಪಿ ಬರೀ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಅದ್ರ ಬಗ್ಗೆ ಅಷ್ಟೊಂದು ಇಲ್ಲ ನಾವು ಕೆಲವೊಂದು ಮಹಿಳೆಯರ ಸುರಕ್ಷತೆ ಬರೀ ವೆಸ್ಟ್ ಬೆಂಗಾಲ್ ಮಾತ್ರ ಸೀಮಿತ ಆಗಿಲ್ಲ, ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಅದು ಅನ್ವಯಿಸಿದೆ. ಸೊ ಕೆಲವೊಂದು ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ದೇಶಕ್ಕೆ ಬಂದಾಗ, ದೇಶದ ಜನರು ಬಂದಾಗ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅದ್ರ ಜೊತೆಗೇನೆ ಅನ್ಪ್ರೆಸಿಡೆಂಟೆಡ್ ಟರ್ನ್ಔಟ್ ಬಂದಿದೆ. ಆ ಟರ್ನ್ಔಟ್ ನಾನು ಹೇಳ್ತೀನಿ ಎಲ್ಲೆಲ್ಲ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಿದೆ ಅಂತ ನಾನು ನಿಮಗೆ ಇದನ್ನು ಬರ್ತೀನಿ. ಆಮೇಲೆ ಅದ್ರ ಜೊತೆಗೇನೆ ಈ ಸರಿ ಏನಾಗಿದೆ ಅಂತಂದರೆ, ಪ್ರತಿ 2021 ನೋಡಿದ್ದೀವಿ, 2019 ನೋಡಿದ್ದೀವಿ, ಲೋಕಸಭಾ ಎಲೆಕ್ಷನ್ ಆಗುವಾಗ ವೆಸ್ಟ್ ಬೆಂಗಾಲಲ್ಲಿ ಯಾವ ಥರ ಇದನ್ನು ನಡೀತಾ ಇತ್ತು, ಮರ್ಡರ್ಸ್ ನಡೀತಾ ಇತ್ತು, ಕಡ್ಗೋಲು ಹಿಡ್ಕೊಂಡು ಹಿಂಸೆಗಳಂತೂ ಕಂಡು ಕಾಣದಂಥ ಹಿಂಸೆಗಳು ನಡೀತಾ ಇತ್ತು. ಅದನ್ನು ಈ ಸರಿ ಅನ್ಪ್ರೆಸಿಡೆಂಟೆಡ್ ಸೆಕ್ಯೂರಿಟಿ CRPF ಅವರು, ಆಮೇಲೆ ಅಷ್ಟೆಲ್ಲ ಮಾಡಿದ್ರು ನಡೀತಲ್ಲ ಕೆಲವೊಂದು, ಬಟ್ ಸಾವುಗಳು ನಡೆದಿಲ್ಲ. ಬಟ್ ಹೋದ್ ಸರಿ ಇಲ್ಲ, ಏನೇ ಅದನ್ನು ಬಾಂಬ್ ಹಾಕಿದ್ರು ಹಿಂಸಾಚಾರ, ಕಲ್ ತೋರಿಸಿದ್ರು ಹಿಂಸಾಚಾರ, ಇಂಟಿಮಿಡೇಟ್ ಭಯ ಹುಟ್ಟಿಸಿದ್ರು ಅದು ಹಿಂಸಾಚಾರನೇ ಆಗುತ್ತದು. ಬಟ್ ಈ ಸರಿ ಅದೆಲ್ಲ ಕೆಲವೊಂದು ಕಡೆ ನಡೆದಿದೆ. ಇವಾಗ ನೋಡಿ, ಕೆಲವೊಂದು ಕಡೆ ಏನ್ ಮಾಡಿದೆ ಅಂತಂದ್ರೆ, ಇವಾಗ ಫಾಲ್ಟಾ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಫುಲ್ 285 ಬೂತಲ್ಲೂ ಮರುಚುನಾವಣೆ ಮಾಡಿದ್ದಾರೆ. ಯಾಕಂದ್ರೆ ಆ ಥರ ಧ್ವಂಸ, ಆ ಥರ ಭಯ ಹುಟ್ಟಿಸೋದು, ಆ ಥರ ಇಂಟಿಮಿಡೇಷನ್ ಮಾಡೋದು. ಅದ್ರ ಜೊತೆಗೇನೆ ಏನು ಅಂದರೆ, ಬೆಂಗಾಲ್ ಜನಗಳಿಗೆ ವಿಕಸಿತ ಕಾಣಬೇಕು ಅಂತ ಆಗ್ಬಿಟ್ಟಿದೆ. ಕಳೆದ 15 ವರ್ಷದಲ್ಲಿ ಯಾವುದೇ ಉದ್ಯೋಗ ಇಲ್ಲ, ಯಾವುದೇ ಇಂಡಸ್ಟ್ರಿಗಳು ಬಂದಿಲ್ಲ. ಇಷ್ಟೆಲ್ಲ ಆಗಿರಬೇಕಾದ್ರೆ ಕೆಲವೊಂದು ಅಂಕಿ ಕೊಡ್ತೀನಿ ನೋಡಿ. ಇವಾಗ ಇದರಲ್ಲಿ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಕಲ್ಕಟ್ಟ ಅರ್ಬನ್ 2021ರಲ್ಲಿ 60% ಆದರೆ ಈ ಸರಿ ಕಲ್ಕಟ್ಟ ವೋಟಿಂಗ್ ಪರ್ಸೆಂಟೇಜ್ ಲಾಸ್ಟ್ 2021ರಲ್ಲಿ 26ರಲ್ಲಿ ಯಾಕೆ ಈ ಸರಿ ವೆಸ್ಟ್ ಬೆಂಗಾಲ್ ಮ್ಯಾಟರ್ ಆಗತ್ತೆ ಆಯ್ತಾ? ಒಂದು ಹೇಳ್ತಾ ಇದ್ದೀನಿ, ಕಲ್ಕಟ್ಟ ಅರ್ಬನ್ ಅಲ್ಲಿ ಒಂದೇ ನಿಮಿಷ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಬಾಗಲಕೋಟೆಯಲ್ಲಿ ಮತ್ತು ಮುನ್ನಡೆ ಸಿಗ್ತಾ ಇದೆ. 14,935 ಮತಗಳು. ವೀರಣ್ಣ ಚರಂತಿಮಠ ಅವರಿಗೆ 8,312 ಮತಗಳು ಲಭಿಸಿರುವಂಥದ್ದು. ಈ ಕ್ಷಣದ ಅಪ್ಡೇಟ್ಸ್ನಲ್ಲೂ ಕೂಡ 3ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಬಾಗಲಕೋಟೆಯಲ್ಲಿ ಭಾರಿ ಮುನ್ನಡೆ ಲಭಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಲಭಿಸ್ತಾ ಇರುವಂಥದ್ದು. ಓಕೆ, ಎಸ್ ಸರ್. ಸೊ ಇದನ್ನ ಹೇಳಬೇಕಾದ್ರೆ ಕಲ್ಕಟ್ಟ ಅರ್ಬನ್ 2021ರಲ್ಲಿ 60% ಆದರೆ ಈ ಸರಿ 88% ಆಗಿದೆ ವೋಟಿಂಗ್ ಪರ್ಸೆಂಟೇಜ್. ಹೂಗ್ಲಿಯಲ್ಲಿ 82 ಆದರೆ ಈ ಸರಿ 91%, 91.41%. ಹೌರಾ ಹೋದ್ ಸರಿ 80 ಆಗಿದ್ದರೆ ಈ ಸರಿ 91%. ನಾರ್ತ್ 24 ಪರ್ಗನಾಸ್ 82 ಆಗ್ತದೆ, ಈ ಸರಿ 91%. ಸೌತ್ 24 ಪರ್ಗನಾಸ್ 83 ಆದರೆ ಈ ಸರಿ 92%. ಆಮೇಲೆ ಪೂರ್ವ ಬರ್ಧಮಾನ್ ಇದರಲ್ಲಿ 85. ಅಲ್ಲ, ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸರಿ ಭರವಸೆ ಕೊಟ್ಟಿದೆ. ಹೋದ್ ಸರಿ ಎಲ್ಲ 2021ರಲ್ಲಿ ಬರೀ ಭಯದ ವಾತಾವರಣ ಇತ್ತು. ಬಟ್ ಈ ಸರಿ 2026ರಲ್ಲಿ ಭಯದ ವಾತಾವರಣ ಇಲ್ಲ. ಇರಿ, ನಾ ಮುಗಿಸ್ಬಿಡ್ತೀವಿ. ಆಮೇಲೆ 2026ರಲ್ಲಿ ಭರವಸೆ ಕೊಟ್ಟಿದ್ದಾರೆ ನೋಡಿ. ಆ 2026 ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಡೆ ಇತ್ತು ಜನರು ಭಯ ಪಡಂಗ್ ಮಾಡಿದ್ದು ಬಿಜೆಪಿಯವರು. ಈ ಬಾರಿ ನಾವು ದೇಶಕ್ಕೆ ಬಂದಾಗ ಟಿಎಂಸಿ ಹಾಗಾದ್ರೆ ಯಾಕಿಲ್ಲ ಹೇಳಿ? 40 ಒಂದು ಮ್ಯಾನರಿಸಮ್ ಇಲ್ವಾ? ನೋಡಿ ನೋಡಿ ಸರ್, ವಿಕಸಿತ ಬೆಂಗಾಲ್, ವಿಕಸಿತ ಭಾರತ್ ಎಲ್ಲೋಯ್ತಪ್ಪ ಆಗಿದ್ರೆ
ಅದ್ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತಂದ್ರೆ ವಿಕಸಿತ ಬೆಂಗಾಲು ಆಗಬೇಕು, ವಿಕಸಿತ ಕರ್ನಾಟಕ ಆಗಬೇಕು, ವಿಕಸಿತ ಅಸ್ಸಾಂ ಆಗಬೇಕು, ವಿಕಸಿತ ರಾಜಸ್ಥಾನ ಆಗಬೇಕು, ವಿಕಸಿತ ಮಧ್ಯಪ್ರದೇಶ ಆಗಬೇಕು, ವಿಕಸಿತ ಬಿಹಾರ ಆಗಬೇಕು, ವಿಕಸಿತ ಕೇರಳ ಆಗಬೇಕು, ವಿಕಸಿತ ತಮಿಳುನಾಡು ಆಗಬೇಕು. ದಳಪತಿ ವಿಜಯ್ ಅವರು ತಮಿಳುನಾಡಲ್ಲಿ 82 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ವಿಜಯ್ ದಳಪತಿ. ಭಾರಿ ಮುನ್ನಡೆ ಟಿವಿಕೆ ಪಕ್ಷಕ್ಕೆ. ಈ ಕ್ಷಣದ ಅಪ್ಡೇಟ್ಸ್ ನಲ್ಲಿ ಡಿಎಂಕೆನ ಹಿಂದಿಕ್ಕಿ ವಿಜಯ್ ದಳಪತಿ ಅವರ ಟಿವಿಕೆ ಪಕ್ಷ ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 82 ಕ್ಷೇತ್ರಗಳು, ಹ್ಯೂಜ್ ಡಿಫರೆನ್ಸ್. ಗೊತ್ತಿಲ್ಲ ಎಲ್ಲಿ ತನಕ ಹೋಗಿ ನಿಲ್ಲತ್ತೆ ಅಂತ, ಬಟ್ ಈ ಕ್ಷಣದ ಅಪ್ಡೇಟ್ಸ್ ನಲ್ಲಿ ಟಿವಿಕೆ ಭರ್ಜರಿ ಕಮಾಲ್ ಮಾಡ್ತಾ ಇದೆ. ಎಸ್ ಕುಮಾರ್ ಅವರೇ, ನೋಡಿ ಸರ್, ವಿಕಸಿತ ಭಾರತ ಮಾಡಲು ಇವ್ರದ್ದು ಕೊನೆ ಆಗಿದೆ ಅಂತ ಅಲ್ಲಿಗೆ ಅರ್ಥ ಆಯ್ತು. ಅಂದ್ರೆ ದೇಶಕ್ಕೆಲ್ಲ ವಿಕಸಿತ ಭಾರತ ಹೇಳ್ತೀರಾ ಅದನ್ನ? ಒಂದ್ ನಿಮಿಷ ನಾನು ಹೇಳ್ತೇನೆ. ಜನಗಳಿಗೆ ತಪ್ಪು ಸಂದೇಶ ಆಗುತ್ತೆ. ಕಾಂಗ್ರೆಸ್ ಅವರು ಯಾವ ಮಾತಾಡಿದ್ರು ಅಂತ ಹೇಳ್ತೇನೆ. ಕಾಂಗ್ರೆಸ್ ಅವರು ಅಂತ ಹೇಳ್ತೇನೆ. ಹೋದ ವಾರ ಉತ್ತರ ಪ್ರದೇಶದಲ್ಲಿ ಗಂಗಾ ಎಕ್ಸ್ಪ್ರೆಸ್ ಅಂತ ಮಾಡಿದ್ರು. ಗಂಗಾ ಎಕ್ಸ್ಪ್ರೆಸ್ ಇನಾಗ್ರೇಟ್ ಕೇಳಿಸ್ಕೊಂಡ್ರ 90 ಲಕ್ಷ ಮತದಾರರನ್ನ ಎಸ್ಐಆರ್ ಮುಖಾಂತರ ಹೊರಗಿಟ್ಟು ಚುನಾವಣೆ ನಡೆಸಿ ಬಿಜೆಪಿ ಅವ್ರು ಬೇಕಾದ್ರೆ ಅವರನ್ನ ಅವ್ರ ಎಲೆಕ್ಷನ್ ಪೆಟಿಷನ್ ನಾವೇ ಹೇಳಲ್ಲ ಅದಕ್ಕೆ. ಮಾಡ್ತಿದ್ದೀರಾ ದೇಶದಲ್ಲಿ ಇನ್ನೊಂದು ಇವರು ಅವಕಾಶ ನನ್ನ ಸಮಯ ತಗೋತೀರಿ ನೀವು. ಸುಳ್ಳು ಹೇಳ್ತಾರೆ. ಯಾಕೆ ಬಿಡ್ಬೇಕು ಹೇಳಿ? ಹೋಗಿ ಪರವಾಗಿಲ್ಲ. ವಿಕಸಿತ ಭಾರತವೇ ಆಗ್ಲಿಲ್ಲ. ಸುಳ್ಳು ಅಂತ ಕುಮಾರ್ ಅವರೇ, 3 ವರ್ಷದಲ್ಲಿ ವಿಕಸಿತ ಭಾರತ ಆಗತ್ತ ಒಂದು ದಿನದಲ್ಲಿ ಮಾಡ್ಬೋದ್ರಿ. ಏನು 70 ವರ್ಷದಲ್ಲಿ ಮಾಡಿಲ್ಲ ಕಾಂಗ್ರೆಸ್. ವಿಕಸಿತ ಭಾರತ ವಿಜಯ್ ಪ್ರಸಾದ್ ಅವರೇ, ಲೆಟ್ ಹಿಮ್ ಸ್ಪೀಕ್. ತುಂಬಾ ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ಒಂದು ವಿಷಯನು ಜನರು ಮುಟ್ಬಾರ್ದು ಅಂತ ಇವ್ರದ್ದು. ಆಯ್ತು, ಓಕೆ, ಮಾತಾಡ್ಲಿ, ಆಮೇಲೆ ನೀವು ಮಾತಾಡಿ ದಯವಿಟ್ಟು. ನೋಡಿ ಸರ್, ಈಗ ಚುನಾವಣಾ ಆಯೋಗದವರು ಅಷ್ಟು ಜನರ ಸಂಖ್ಯೆ ಮತಗಟ್ಟೆಯಿಂದ ಹೊರಗಡೆ ಇಟ್ಟಾಗ ಅಲ್ಲಿ ಜನರು ಭಯಭೀತರಾದ್ರು. ಮುಂದಿನ ನಮಗೆ ನಾವಿರೋರು ಕೂಡ ಹೋಗಿ ಪರ್ಫೆಕ್ಟ್ ಆಗಿ ಮತದಾನ ಮಾಡದೆ ಹೋದ್ರೆ ನಮ್ಮ ಹೆಸರು ಮುಂದಿನ ಚುನಾವಣೆ ಅಷ್ಟರಲ್ಲಿ ಎಲ್ಲಿ ಡಿಲೀಟ್ ಆಗ್ಬಿಡುತ್ತೆ. ಸೃಷ್ಟಿ ಮಾಡಿದ್ದು ಬಿಜೆಪಿ ಮತದಾರರನ್ನ ತೆಗೆದುಹಾಕಿ ಏನ್ ಮಾಡಕ್ ಹೊರಟಿದ್ದಾರೆ ದೇಶದಲ್ಲಿ. SIR ಮಾಡೋದು, ಮತ್ತೊಂದು ಅದೆಂತದೋ CAR ಅಂತ ಒಂದು ತಂದಿದ್ರು, ಅದೆಂತದೋ CAA ಅಂತ ಒಂದು ತಂದಿದ್ರು. ಇವೆಲ್ಲ ಬರೀ ಇವ್ರದ್ದು ಇವನ್ನೆಲ್ಲ ಬಿಡಕ್ಕೆ. ಈ ಮಧ್ಯೆ 75 ಕ್ಷೇತ್ರಗಳಲ್ಲಿ UDF ಅಭ್ಯರ್ಥಿಗಳ ಮುನ್ನಡೆ. ಕೇರಳದಲ್ಲಿ 60 ಕ್ಷೇತ್ರಗಳಲ್ಲಿ LDF ಅಭ್ಯರ್ಥಿಗಳು ಹಿನ್ನಡೆಯನ್ನ, ಅಂದ್ರೆ ಒಂದರ್ಥದಲ್ಲಿ UDF ಲೀಡಿಂಗ್ ಅಲ್ಲಿದೆ. ಬಿಜೆಪಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಕೇರಳದ ಅಪ್ಡೇಟ್ಸ್ ಇದು. ಕೇರಳದಲ್ಲಿ LDF UDF ನೇರ ಫೈಟ್ ನಡೀತಾ ಇದೆ. ಇಲ್ಲ ಸರ್, ಮುಗಿಸೇ ಇಲ್ಲ. ಮಾತಾಡ್ತಾನೆ ಇರ್ತಾರೆ. ಬರೀ ಸುಳ್ಳು ಸಂದೇಶ. ಒಂದು ನಿಮಿಷ, ಸುಳ್ಳು ಸಂದೇಶ. 10 ಜನ MP ಗಳನ್ನ ಮಂತ್ರಿಗಳನ್ನ ಮಾಡ್ಕೊಂಡಿಲ್ಲ, ಮಹಿಳಾ ಮಂತ್ರಿಗಳು.